ಇವತ್ತು ಮಧುರವರು ನನ್ನ ನೋಡಂಗಾಯ್ತು. ಈ ಎಣ್ಣಕ್ಕೆ ಯಾವ ವಿಷಯಕ್ಕೆ ಯಾರು ನೋಡಿರು ಅಂತಲೇ ಗೊತ್ತಾಗಲ್ಲಕ್ಕಪ್ಪ. ಇರಲಿ, ನಾವು ಪುಟ್ಮಲ್ಲಿ ಯಾನ್ ಚೈನೀಸ್ ಅಡ್ಗೆ ಮಾಡಿದಳು ಅಂತ ನೋಡ. ಆಮೇಲೆ ಪುಟ್ಮಲ್ಲಿ ಸಾಯಿನರ ಇದ ನಮ್ಮ ಹೊಸ ಅವತಾರ. ಇದು ಅವತಾರ ಅಲ್ಲ, ಚೈನೀಸ್ ಸಂಸ್ಕಾರ. ಅವ್ರ ಭಾಷೆಲೆ ನಮಸ್ಕಾರ ಮಾಡ್ದಿ. ಬೇಸ್ ಐ ಲವ್ ಸ್ವೀಟ್ ಆರ್ಟ್. ಈಗೇನು ಹೇಳ್ದಮ್ಮೆ? ಮೀಟು ಅಂದಿ. ಸರಿ ಬಿಡು, ಈಗ ಆ ಚೈನೀಸ್ ಅಡ್ಗೆ ಏನ್ ಮಾಡಿದೆ? ಚೂಮ್ ಚಾಮ್ ಚಿಂಗ್ ಚಾಂಗ್ ಚಿಂಗ್ ಚಾಂಗ್. ಅಯ್ಯೋ ಸಾಕು ನಿನ್ ಸಮಯ. ನಿಂಗೆ ಚೈನೀಸ್ ಭಾಷೆಯಲ್ಲಿ ಮಾತಾಡ್ತಾ ಇದ್ರೆ ಚೈನಾದಲ್ಲಿರೋ ಮಾ ಕೂಡ ಬಿದ್ದೋಯ್ತದೆ. ನೀನು ಕನ್ನಡದಲ್ಲೇ ಮಾತಾಡಬೇಕು, ಕನ್ನಡಿಗರ ಕಣ್ಮಣಿ. ಅವಣ ಮೊದಲನೇದಾಗಿ ಡಾಲರ್ಸ್ ಮಾಡಿರಿ. ಅದು ಡಾಲರ್ಸ್ ಅಲ್ಲ ಕಮ್ಮಿ, ನೂಡಲ್ಸ್. ಹಿಡಿದ್ರಿ ಚಾಣ. ಆಮೇಲೆ ಮುಸ್ತಫನ್ ಪಲ್ಯ ಮಾಡಿನಿ. ಅದು ಮುಸ್ತಫನ್ ಪಲ್ಯ ಅಲ್ಲ ಕಮ್ಮೆ, ಮಶ್ರೂಮ್ ಚಿಲ್ಲಿ. ಹಿಡಿದ್ರಿ ಚಾಣ. ಆಮೇಲೆ ಗೋಬಿ ಮಂಚೂರಿ ಮಾಡಿನಿ. ಅದು ಗೋಬಿ ಮಂಚೂರಿ ಅಲ್ಲ ಕಮ್ಮೆ, ಗೋಬಿ ಮಂಚೂರಿಯನ್. ಹಿಡಿದ್ರಿ ಚಾಣ. ಬೇಸ್ ಪುಟ್ಮಲಿ, ಇವತ್ತು ನೀನು ಗೌಡ್ ನೆಂಟಿ ಅದಕ್ಕೆ ಸಾರ್ಥಕ ಆಯ್ತು. ತಾಂಕ ಭಾವಣ ಇದನ್ನೆಲ್ಲ ಅಟ್ಟಟ್ಟಿಗೆ ತಗೊಂಡೋಗಿ ಮಾರ್ಯ. ಇದನ್ನೆಲ್ಲ ಅಟ್ಟಟ್ಟಿಗೆ ತಗೊಂಡೋಗಿ ಮಾರಕ್ಕೆ ಅದೇನು ಗದ್ದಲ್ ಬೆಳೆದಿರೋ ಟೊಮಟೊ ಬದನೆಕಾಯಿ ಕೆಟ್ಟೋಯ್ತಾ? ಇನ್ನೂ ಮಡಗಿಲ್ಲ, ಮಡಗದ್ಮೇಲೆ ಹೇಳ್ತೀನಿ. ತಕೊಳ್ಳಿ ಚೈನೀಸ್ ಫುಡ್. ಇದೇನಮ್ಮೆ ಮರಳಿ ಮಾದೇಶ್ವರನ ದೇವಸ್ಥಾನದಲ್ಲಿ ಪಂಚಾಮೃತ ಕೊಟ್ಟಂಗೆ ಕೊಟ್ಟಿದೆ. ಇಷ್ಟೇ ತಂದದ್ದು. ತಂದದ ತಪ್ಪಾಯ್ತು ಮಾಡ್ದದ್ದು. ಆಮೇಲೆ ಪುಟ್ಮಲಿ ಇನ್ನೊಸಿ ಮಾಡ್ಕೊಂಬೋಗು. ಬಾಬಣ್ಣ ಪುಟ್ಮಲಿ ಬಿಡು ಗಾಡ್ಯಾ. ಈ ಮಧುರ ಅವ್ರು ಇಷ್ಟೊತ್ತಾದ್ರೂ ಬರ್ನಿಲ್ವಲ್ಲ. ಅವ್ರ ಕಲೆ ಬೋನಿ ಮಾಡಿಸ್ಬಿಟ್ಟು ಅವ್ರ ಹೃದಯದಲ್ಲಿ ಅಕೌಂಟ್ ಓಪನ್ ಮಾಡೋ. ವಾವ್, ಡ್ರ್ಯಾಗನ್ ಎಕ್ಸ್ಪ್ರೆಸ್ ಚೈನೀಸ್ ಫುಡ್ಸ್. ಗೌಡ್ರೆ, ಏನ್ ನಿಮ್ ವೇಷ? ಹೋಟೆಲ್ ಬೇರೆ ಓಪನ್ ಮಾಡ್ಬಿಟ್ಟಿದ್ರಾ? ಎಲ್ಲ ನಿಮ್ಗೋಸ್ಕರ ನೀ. ಅಂದ್ರೆ ನಾವೊಬ್ಬ ಚೈನೀಸ್ ಆಗಿ ನಾನು ಹಳ ಕಸುಬ್ನ ಮುಂದುವರಿಸ್ತಾವನಿ. ವಾಟ್, ನೀವು ಚೈನೀಸಾ? ಹ್ಞೂ ಕಣಿ, ಆಪ್ ಚೈನೀಸು. ಈ ವಿಷಯ ನಂಗೆ ಯಾಕೆ ಹೇಳಲಿಲ್ಲ? ಸ್ಟೋರಿ ರೆಡಿ ಆಗಿರ್ನಿಲ್ಲ ಅಂದ್ರೆ ಹಳೆ ವಿಷಯ ಯಾಕೆ ಕೆದಕ್ಬೇಕು ಅಂತ ಸುಮ್ಮನೆ ಇದ್ದಿ. ಈಗ ಕೆದಕ ಕಾಲ ಬಂದ್ಬಿಡ್ತು, ಅದಕ್ಕೆ ಕೆದಕ್ಬಿಟ್ಟಿ. ಗೌಡ್ರೆ, ನಿಮ್ಗೊಂದ್ ವಿಷಯ ಗೊತ್ತಾ? ನಾನು ಹಾಫ್ ಚೈನೀಸೆ. ನಮ್ಮ ಮುತ್ತಜ್ಜಿ ಚೈನಾಲ್ ಇದ್ರಂತೆ. ಮಧುರವ್ರೆ, ಎಂತ ಪುನರ್ಮಿಲನ. ನಾನು ಆಪ್ ಚೈನೀಸು, ನೀವು ಆಪ್ ಚೈನೀಸು. ಈ ಸಂಭ್ರಮನ ಹೆಂಗ್ ಆಚರಿಸ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ಬಾಬಣ್ಣ, ಯಾಕೆ ಇಷ್ಟೊಂದು ಪಾಪಿ ಆಗಿರಿ? ನನ್ ಪಾಪಿ ಅನ್ಕೊಂಬಿಟ್ಲ. ಪುಟ್ಮಲ್ಲಿ ಅವರೇ, ಅದು ಪಾಪಿ ಅಲ್ಲ, ಹ್ಯಾಪಿ. ಹಿಡಿದ್ರೆ ಜಾಡ. ಕಂಗ್ರ್ಯಾಚುಲೇಷನ್ಸ್ ಪುಟ್ಮಲ್ಲಿ ಅವರೇ, ಹೊಸ ಬಿಸ್ನೆಸ್ ಅಲ್ಲ ಹಳೆ ಬಿಸ್ನೆಸ್ ನ ಮತ್ತೆ ಸ್ಟಾರ್ಟ್ ಮಾಡಿದಿರಾ. ಇದು ಹಳೆ ಬಿಸಿನೆಸ್ ಅಲ್ಲ ಅನ್ನಿ, ಹೊಸ ಬಿಸಿನೆಸ್. ಆಮೇಲೆ ಪುಟ್ಮಲ್ಲಿ ಒಳಗೆ ಹೋಗಿ ತಿಂಡಿ ರೆಡಿ ಮಾಡ್ಕೊಂಬೋಗು. ಬಾಬಣ್ಣ, ಎಲ್ಲ ಮಾಡಾಗದೆ, ಮಾಡಕ್ಕೆ ಇನ್ನೇನು ಉಳಿದಿಲ್ಲ. ಮಧುರವ್ರೆ, ನಿಮ್ಗೆ ಚೈನೀಸ್ ಫುಡ್ ಇಷ್ಟನೇ ಹೇಳಿ? ಅಯ್ಯೋ ಗೌಡ್ರೆ, ಕೇಳ್ತಿದ್ದೀರಲ್ಲ, ಚೈನೀಸ್ ಫುಡ್ ಅಂದ್ರೆ ನಂಗೆ ಪಂಚ ಪ್ರಾಣ. ಹಂಗಾರೆ ನಿಮ್ಗೆ ಫ್ರೈಡ್ ರೈಸ್ ಪಾರ್ಸಲ್ ಮಾಡ್ಕೊಡ್ತೀನಿ, ತಿನ್ಬಿಟ್ಟು ರುಚಿ ಹೆಂಗಿದ್ದೀಯೋ ಹೇಳಿ. ಕೊಡಿ ಕೊಡಿ. ತಗೊಳ್ಳಿ ಮಧುರವ್ರೆ. ಥ್ಯಾಂಕ್ಸ್ ಗೌಡ್ರೆ. ರೋಡ್ ಸೈಡ್ ಫುಡ್ ತಿಂದ್ರೆ ನಿನ್ಗೆ ಆಗಲ್ಲ ಅಂತ ಗೊತ್ತಿಲ್ಲ? ತಗೊಳ್ರಿ ಇದನ್ನ. ಓ ಅಣ್ಣಪ್ಪನವ್ರೆ, ಇದಕ್ಕೆ 6 ತಿಂಗಳು ಹುಡ್ತವ್ರಂಗಾಡಿರಿ. ಇದ ನಮ್ಮ ಮಟ್ಟಿಲೆ ಮಾಡ್ದದು. ನಿಮಗ್ ಸರಿಯಾಗಿ ಹಾಲು ಕಾಯ್ಸಕ್ಕೆ ಬರಲ್ಲ, ಇನ್ನು ಇದೆಲ್ಲ ಮಾಡ್ತೀರಾ? ಓ ಅಣ್ಣಪ್ಪನವ್ರೆ, ಈ ಕಸುಬ್ನ ನಾವು ವಂಶ ಪರಂಪರೆಯಿಂದ ಮಾಡ್ಕೊಂಡ್ ಬಂದಿವಿ, ಎಲ್ಲ ಗೊತ್ತು. ಜಾನಿ, ನಂದೇ ಹೆಸರಮ್ಮ. ಗೊತ್ತಿದೆ, ಅವ್ರು ಹೇಳಿದ್ರು ತಾನೇ ಮನೇಲೆ ಮಾಡಿದಂತ. ಡಾರ್ಲಿಂಗ್, ಅವ್ರು ಸುಳ್ಳು ಹೇಳ್ತಿದ್ದಾರೆ. ಚಂದನ್ ಅವ್ರೆ, ನಮ್ಮ ಬಾಬಣ್ಣ ಸುಳ್ಳು ಹೇಳ್ತಿಲ್ಲ, ನಾನೇ ನಮ್ಮ ಮಟ್ಟಿಗೆ ನನ್ನ ಕೈಯಾರೆ ಮಾಡಿದ್ದು. ಪುಟ್ಮಲ್ಲಿ ಅವರೇ, ನೀವೇ ಹೇಳ್ತಿದ್ರ ಅಂದ್ಮೇಲೆ ನಂಬ್ತೀನಿ. ಅವ್ರು ಸುಳ್ಳು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಶಿ ಇಸ್ ವೆರಿ ಇನ್ನೋಸೆಂಟ್. ಸೇಮ್ ನಾನು ಹೆಂಡತಿ ತರಾನೆ. ಗೌಡ್ರೆ, ಈ ಪಾರ್ಸಲ್ ದುಡ್ಡು ಎಷ್ಟಾಯ್ತು ಹೇಳಿ? ಮಧುರವ್ರೆ, ಆಚೆ ಕಡೆಯವ್ರಿಗೆ ಒಂದು ಪಾಕೆಟ್ಗೆ 150 ರೂಪಾಯಿ. ನೀವು ದಂಡೆಯವರಲ್ವಾ, ಅದಕ್ಕೆ ಒಂದು ಪಾಕೆಟ್ 100 ರೂಪಾಯಿ. ಅಲ್ಲಿಗೆ 2 ಪಾಕೆಟ್ ಅದೇ 200 ರೂಪಾಯಿ ಕೊಟ್ಬಿಡಿ.
ಇದಕ್ಕೆ 150 ರೂಪಾಯಿನಾ? 50 ರೂಪಾಯಿ ಕೊಟ್ಟು ತಂದಿದ್ದಕ್ಕೆ 100 ರೂಪಾಯಿ ಎಕ್ಸ್ಟ್ರಾನಾ? ಅಣ್ಣಪ್ಪನವ್ರ ಯಾನ್ ಹೇಳ್ತಾ ಇದ್ದಾರಿ? ಪಕ್ಕದ ಏರಿಯಾದಲ್ಲಿ 50 ರೂಪಾಯಿ ಕೊಟ್ಟು ತಿಂದಿದ್ದೀನಿ, ಅದಕ್ಕೆ ಹೇಳಿದೆ. ಓ ಅಣ್ಣಪ್ಪನವ್ರೆ, ಅದು ಫುಟ್ಪಾತ್ ಫ್ರೈಡ್ ರೈಸು, ಇದು ಹಟ್ಟಿಲ್ ಮಾಡಿರೋದು. ಜಾನಿ, ಅವ್ರಿಗೆ 200 ರೂಪಾಯಿ ಕೊಟ್ಬಿಟ್ಟು ಬನ್ನಿ. ಮಲ್ಲಿ ಅವರೇ, ಈ ಫುಡ್ನ ನೀವು ರೆಡಿ ಮಾಡಿರೋದ್ರಿಂದ ಓ ಅಣ್ಣಪ್ಪನವ್ರೆ, ಪುನಃ ಯಾಕೆ ಬಂದ್ರಿ? ಟಿಪ್ಸ್ ಕೊಡೋಕೆ.